ಆಷಾಢ ಮಾಸ ಮಳೆಗಾಲ ಒಟ್ಟಾಗಿ ಆರಂಭ ಆಯಿತು ಅಂದರೆ ಗದ್ದೆ ನಾಟಿ ಕೆಲಸ ಕೂಡ ತೆರೆಯನ್ನ ಪಡ್ಕೊಳ್ಳುತ್ತೆ. ಅಂದರೆ ಈ ತಿಂಗಳು ಬಂದರೆ ಸಾಕು ಎಲ್ಲ ಗದ್ದೆಗಳು ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸಲಾರಂಭಿಸುತ್ತೆ. ಗದ್ದೆ ನಾಟಿಯಲ್ಲಿ ನಮ್ಮ ರೈತರಂತೂ ಮುಂಚೂಣಿಯಲ್ಲಿ ಶ್ರಮಿಸ್ತಾ ಇರ್ತಾರೆ. ಶ್ರೀ ಸೂರ್ಯ ಅರ್ತ್ ಮೂವರ್ಸ್ ಅಂಡ್ ಬೋರ್ವೆಲ್ಸ್ ಸವಣೂರು ಇದರ ಮಾಲಕರಾಗಿ, ಅದೇ ರೀತಿ ಸವಣೂರು ನರ್ಸರಿ ಅರಿಗಮಜಲು ಇದರ ಮಾಲಕರಾಗಿರುವ ವಿನಯ್ ಕುಮಾರ್ ಇವರ ಗದ್ದೆಯಲ್ಲಿ ಈ ಬಾರಿ ಗಮನ ಸೆಳೆದಿದ್ದು ಮಾತ್ರ ವಿದ್ಯಾರ್ಥಿಗಳು, ಅಧ್ಯಾಪಕ ವೃಂದದವರು, ಪ್ರಾಂಶುಪಾಲರು. ಅರೆ, ಮಕ್ಕಳಿಗೇನಾದ್ರೂ ರಜೆ ಸಿಕ್ತಾ ಅಂತ ಅನ್ಕೊಂಡ್ರ? ರಜೆಯಂತೂ ಖಂಡಿತ ಸಿಕ್ಕಿಲ್ಲ. ಬದಲಾಗಿ ಕೃಷಿಕರ ಕಷ್ಟ ಏನು, ನೇಜ ನೆಡೋದು ಹೇಗೆ ಅನ್ನುವಂತಹ ನಮ್ಮ ಪರಂಪರೆಯನ್ನ ಮಕ್ಕಳಿಗೆ ಪರಿಚಯಿಸುವ ಕಾರ್ಯ ಇಲ್ಲಿ ನಡೆದಿದೆ. ಗುರು ಶಿಷ್ಯರೆಲ್ಲರೂ ಜೊತೆಯಾಗಿ ವಿನಯ್ ಕುಮಾರ್ ಅವರ ಗದ್ದೆಯಲ್ಲಿ ನೇಜಿಯನ್ನ ನೆಟ್ಟು ಸಂಭ್ರಮ ಪಟ್ರು. ಈ ಮೂಲಕ ಕೃಷಿಯ ಪಾಠವನ್ನ ಕಲಿತು ಕೃಷಿಕರ ಬವಣೆ ನೋವುಗಳ ಬಗ್ಗೆ ಮನಗಂಡ್ರು. ಆ ಮಕ್ಕಳು ಯಾವ ರೀತಿ ಸಂಭ್ರಮಿಸಿದ್ರು ಅನ್ನೋ ಝಲಕ್ ಇಲ್ಲಿದೆ, ನೀವೇ ನೋಡಿ. ಅಷ್ಟಕ್ಕೂ ಈ ಕಾರ್ಯ ತುಂಬಾ ದೂರದ ವಿದ್ಯಾರ್ಥಿಗಳಿಂದ ನಡೆದದ್ದಂತೂ ಖಂಡಿತ ಅಲ್ಲ. ಸವಣೂರಿನ ವಿದ್ಯಾರಶ್ಮಿ ಫಸ್ಟ್ ಗ್ರೇಡ್ ಕಾಲೇಜ್ನ NSS ವಿದ್ಯಾರ್ಥಿಗಳೆಲ್ಲರೂ ಕೂಡ ತಮ್ಮ ಅಧ್ಯಾಪಕರು, ಪ್ರಾಂಶುಪಾಲರ ಜೊತೆಯಾಗಿ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡು ಒಂದು ದಿನವನ್ನ ಸಂಪೂರ್ಣ ಸಂಭ್ರಮಿಸಿದ್ರು. ಮಾಂತ್ರಿಗಳು ಸೋದ್ಮೇಲೆ ಇತ್ತೆ ಸವಣೂರದ ವಿದ್ಯಾರಶ್ಮಿ ಕಾಲೇಜದ ಜೋಕ್ಲಂದ ಎತ್ತೊಂದು ಬತ್ತು ಮುಳುಪ ನೇಜಿ ನಡ್ಕೊಂಡು ಬೇಲೆ ಅನ್ಕೊಂಡಿಲ್ಲ ಮಾಂತ ಜೋಕ್ಲ ಐತೆ ಯಾಪಲ ಕಾಲೇಜ್ ಓಡ್ದು ಸೀದಾ ಪೇಟೆಗೆ ಹೋದು ಅರ್ಪಣೆ ಬೇಲೆ ಅನ್ಕೊಂಡು ಆಗ್ತೇ ಇರ್ತಾರೆ. ಬೆಂದು ನಮ್ಮ ಅಂಚು ಬಣ್ಣ ಮಕ್ಕಳಿಗೆ ಗುಂತಿ ಪೂಜಿ ಅಂಚು ಬಣ್ಣ ಐತೆ ಬೆಂದು ಅಂಚು ಎತ್ತೊಂದು ಬತ್ತು ಮುಳುಪ ಅಕ್ಲೇನ NSSದ ಕಾರ್ಯಕ್ರಮದ ಮೂಲಕ ಕಂಡೋಡು ಎಂಚ ನೇಜಿ ಮನ್ಪೇರು ಮಣ್ಕೊಂಡು ಬಂತಾರ ಪ್ರತಿ ವರ್ಷ ಮನ್ಪಲಿಗೆ ಈ ಸಲ ಜೋಕ್ಲ ಎತ್ತೊಂದು ಬತ್ತದು ಮುಲ್ಪ ಕಾರ್ಯಕ್ರಮ ಅಂತಂದಿಲ್ಲ. ಒಣಸಗು ಅರಿಬೋಡಂಡ ಏತು ಬೇಲೆ ಉಂಡು ಇಕ್ ಮನ್ಪೇರ ಮಾಡ್ಕೊಂಡು ನಾವು ಅಕ್ಲ ಗೊಂತಾವೋಡು ಪ್ರತಿ ವರ್ಷ ನಿಂತ ಮಂತಂದು ಜೋಕ್ಲಿಗೆ ಕೃಷಿತ ಬಗ್ಗೆ ಗೊಂತಾವೋಡು ತೋಟ ಕಂಡು ಗುಡ್ಡೆ ಬಂಡ ಅಲ್ಪ ಗೇರು ಬೀಜ ಬರೋಪಂಡು ಅಂಚೆ ಬಣ್ಣ ಪಡ ಕೊಯ್ದು ಕೊಂಡತ್ತು ಎಂಚ ಮಣ್ಪೋಡು ಪಂಡು ಗೊತ್ತಾವೋಡು ಐಪಾಡೋದು ಅವು ಪೂರ ಕಾರ್ಯಕ್ರಮ ಮಾಡ್ಕೊಂಡ್ರಮ್ಮ ಒಂದು ಕ್ಯಾಂಪು ಮಣ್ಪಾಬ ಕ್ಯಾಂಪ್ ಇಡ್ಲ ಅಂಚನೆ ಅಕ್ಳಿಗೆ ಬೆಂದುಣೆಂಚ ಕಾರ್ಯಕ್ರಮ ಸ್ಟೇಜ್ ಫಿಗರ್ ಅಂತ చెప్పండు ఆయన ಪೂರ ಕಲ್ಪದು ಐಕೊಡ್ದ ಮುಲ್ಪ ಲೆತ್ತೊಂದು ಬತ್ತು ಇಂಚಿನ ಕಾರ್ಯಕ್ರಮ ಅಂತಂದಿಲ್ಲ. ರಾಷ್ಟ್ರೀಯ ಸೇವಾ ಯೋಜನೆ ಪ್ರಯುಕ್ತ ಈ ಒಂದು ಅವಕಾಶ ನಮಗೆ ತುಂಬ ಸುಂದರವಾಗಿದೆ ಮತ್ತು ನಮ್ಮ ಅದೃಷ್ಟ ಇದು. ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಇಂಥ ಒಂದು ಅವಕಾಶ ಕಲ್ಪಿಸಿಕೊಡೋದು ತುಂಬ ಅಪರೂಪ. ಆದರೆ ಇಂದಿನ ದಿನಗಳಲ್ಲಿ ನಾವು ತುಂಬ ಖುಷಿಯಿಂದ ಎಲ್ಲರೂ ಸೇರಿದ್ದೇವೆ. ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಗದ್ದೆಯಲ್ಲಿ ನೇಜಿ ಮಾಡುವ ಕೆಲಸದಲ್ಲಿ ಪಾಲ್ಗೊಂಡು ಉತ್ತಮವಾಗಿ ಸೇವೆ ಸಲ್ಲಿಸುತ್ತಾರೆ. ಇದೊಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಕೃಷಿಯಲ್ಲಿ ಅವಲಂಬಿಸಿಕೊಳ್ಳಲು ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ತುಂಬ ಖುಷಿ ಆಗ್ತಾ ಇದೆ. ನಾವು ಈಗ ಕೃಷಿಯನ್ನು ಉಳಿಸುವ ಮುಖಾಂತರ ನಾವು ನೇಜಿ ನೆಡ್ತಾ ಇದ್ದೇವೆ. ನಾವು ಲಾಸ್ಟ್ ಇಯರ್ ಕೂಡ ಇಲ್ಲಿ ಬಸದಿ ಹತ್ರ ಒಂದು ನೇಜ್ ಹೋಗಿದ್ವಿ. ಅವರು ಕೂಡ ತುಂಬ ಅವಕಾಶ ಕೊಟ್ಟಿದ್ರು ನಮಗೆ. ಸೊ ಅಲ್ಲಿ ಕೂಡ ತುಂಬ ಖುಷಿ ಆಯಿತು. ಇವತ್ತು ಕೂಡ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಕ್ರಮ ಇಂಕ್ಲ ಮಂತೊಂದಿದ್ದ ತುಳುನಾಡದ ಬಲಿ ಬಲುಪದ ಕಾರ್ಯಕ್ರಮದ ಖಂಡದ ವಿಷಯ ಪಿರಾವು ಜಾರೊಂದುಲ್ಲೇರಿತ್ತೆ. ಇನ್ನೊಂದು ಯಾಯ್ನಾತ್ ನನಲ ಅಭಿವೃದ್ಧಿ ಇಂದು ಮನ್ಪೋಡು ಅಂತ ಇರಲ್ಲ ಕೆಲವು ಪಾಡ್ಲು ಬುರ್ದನ ಕಂಡ ಇಂಚ ಬುರ ಇಪ್ಪುಂಡು ಇಂಕ್ಲ ಜೊತೆ ಇನ್ನು ಜೋಕುಲ್ಲೋ ಬತ್ತದ ಭಾರಿ ಖುಷಿ ಆಯ್ತಂದ್ರೆ ಅಕ್ಕಲೆಗ್ಲ ಇನಿ.